ಈ ಕಡೆ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವರೊಂದಿಗೆ 1 to 1 ಮಾತಾಡೋ ಮೂಲಕ ಅವರ ತಪ್ಪುಗಳನ್ನು ದೂರುಗಳನ್ನು ಅವ್ರ ಮುಂದೆ ಹೇಳಿದ್ದಾರೆ. ನೋ ಡೌಟ್ ಸುಮಾರು 12 ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡುವಂತಹ ಎಲ್ಲ ವ್ಯವಸ್ಥೆ ಹೈಕಮಾಂಡ್ ಮಾಡ್ಕೊಂಡು ಕೂತ್ಕೊಂಡಿದೆ. ಚೇಂಜ್ ಆಗುತ್ತೆ, ಕ್ರಾಂತಿ ಆಗುತ್ತೆ, ಅದು ನವೆಂಬರ್ಗೆ. ಆದರೆ ಮುಖ್ಯಮಂತ್ರಿನೋ ಮತ್ತೊಬ್ಬರು ಬದಲಾಗಲ್ಲ. ಬದಲಾಗಿ 12 ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರೆ. ಈ ಮಾತನ್ನ ಖುದ್ದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹ್ಮದ್ ಅವರೇ ಹೇಳಿದ್ದಾರೆ. ಸಾಕ್ಷಿ ಅವರು ಹೇಳಿರುವಂತಹ ಮಾತುಗಳು ನಾವು ಕೇಳಬಹುದು. ಪೇಪರ್ ಕಟಿಂಗ್ ಕೂಡ ನಮ್ಮ ಕಣ್ಮುಂದೆ ನಿಂತಿದೆ. ಆದರೆ ಯಾರನ್ನ ತೆಗಿತಾರೆ, ಯಾರನ್ನ ಬಿಡ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ, ಇದು ಬಹುಮುಖ್ಯವಾದಂತಹ ವಿಚಾರ. ಇದಕ್ಕಿಂತಲೂ ಮುಖ್ಯವಾದಂತಹ ವಿಚಾರ ಏನಂದ್ರೆ, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದ ಶಾಸಕರ ನಂಬರ್ ಕರಗ್ತಾ ಇದೆ. ತೀರಾ MB ಪಾಟೀಲ್ ಅಂತ MB ಪಾಟೀಲ್ರು, ಕೂಡು ಒಕ್ಕಲಿಗ ಸಮಾಜದ ಕೆಲವು ಮತಗಳಿದ್ರೂ ಕೂಡ ಮುಸಲ್ಮಾನ ಮತ್ತು ಕುರುಬ ಮತಗಳಿಂದ ಗೆದ್ದು ಬರ್ತಿರುವಂತಹ MB ಪಾಟೀಲ್ರು ತಮ್ಮ ಧ್ವನಿಯನ್ನ, ತಮ್ಮ ವರಸೆಯನ್ನ ಬದಲಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಲಿ ಅಷ್ಟೇ ಅಲ್ಲ, DK ಶಿವಕುಮಾರ್ ಅವ್ರ ಜೊತೆಲೂ ಕೂಡ ಶಾಸಕರಿದ್ದಾರೆ ಅನ್ನೋ ಮಾತಾಡೋ ಮೂಲಕ ತಮ್ಮ ಪಾಳೆಯವನ್ನ ಬದಲಿಸಿದಂತೆ ಕಾಣ್ತಿದೆ. ಕಾರಣ ಏನು? ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಏನದು? ನೋಡಪ್ಪ, ನೀನು ಸಿದ್ದರಾಮಯ್ಯ ಅವ್ರ ಜೊತೆಲೇ ಇದ್ರೆ ನಿನ್ನನ್ನು ಅವ್ರು KPCC ಅಧ್ಯಕ್ಷನ್ ಮಾಡೋದಿಲ್ಲ, ಸತೀಶ್ ಜಾರಕಿಹೊಳಿ ಅವರನ್ನ ಮಾಡ್ಕೋತಾರೆ. ಅದೇ ನೀನು ಈ ಕಡೆ ಬಂದ್ರೆ ನಿನಗೆ ಲಾಭ, ಅಲ್ಲಿದ್ರೆ ಲಾಭ ಇಲ್ಲ. ನಾನು ನಿಮ್ಮನ್ನ KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತೀನಿ ಅನ್ನುವಂತಹ ಒಳ ಒಪ್ಪಂದವನ್ನ MB ಪಾಟೀಲ್ರ ಜೊತೆಯಲ್ಲಿ DK ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ಈಗಾಗಲೇ ಏನು ಸಿದ್ದರಾಮಯ್ಯ ಅವರ ಬಣದ ಗುಪ್ತಚರ ನಾಯಕರು ಕಿವಿಗೆ ತುಂಬಿದ್ದಾರೆ. ಅಲ್ಲಿಗೆ ಒಬ್ಬೊಬ್ಬರೇ ನಾಯಕರನ್ನ ಇದೇ ರೀತಿ ಮಂತ್ರಿ ಮಾಡ್ತೀನಿ ಅಂತಲೋ ನಿಗಮ ಮಂಡಳಿ ಕೊಡ್ತೀನಿ, DK ಶಿವಕುಮಾರ್ ಅವರ ಬಣದ ನಂಬರನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಾಗ್ತಿದೆ. 55 ಅನ್ನೋ ನಂಬರ್ ಏನಿತ್ತಲ್ಲ ಅದು ಶುರುವಾಗಿದೆ. ಹಾಗಿದ್ರೆ ಯಾರನ್ನ ಇಳಿಸಬಹುದು, ಯಾರನ್ನ ಸಂಪುಟಕ್ಕೆ ತಗೋಬಹುದು? ನೋಡಿ, ಸುರ್ಜೇವಾಲಾ ಅವರು ಮೀಟಿಂಗಲ್ಲಿ ಮಾಡಿ ಮುಗಿಸಿರುವಂಥದ್ದು, ಲೀಸ್ಟ್ ಮಾಡಿರುವಂಥದ್ದು ಸುಮಾರು 12 ಸಚಿವರನ್ನ ಈ ಸಂಪುಟದಿಂದ ಇಳಿಸಬೇಕು. ಅವರ ಮೌಲ್ಯಮಾಪನದಲ್ಲಿ ಕಡಿಮೆ ಅಂಕಗಳನ್ನು ತಗೊಂಡಿದ್ದಾರೆ, ಅವರ ಆಡಳಿತ ವೈಖರಿ ಇಷ್ಟ ಆಗ್ತಿಲ್ಲ ಶಾಸಕರಿಗೆ ಅನ್ನುವಂತಹ ಲೀಸ್ಟ್ ಏನಿದೆ, MC ಸುಧಾಕರ್ ಅವರಿಗೆ ಕೋಕ್ ಕೊಡಬಹುದು ಅನ್ನುವಂಥದ್ದು, KN ರಾಜಣ್ಣ ಅವರ ಹೆಸರಿದೆ, ಅವ್ರಿಗೂ ಕೂಡ ಸಂಪುಟದಿಂದ ಇಳಿಸಬಹುದು, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಬಹುದು ಅನ್ನುವಂಥದ್ದು, HC ಮಹದೇವಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಮೈಸೂರು ಭಾಗದ 3 ಶಾಸಕರು ಮಹದೇವಪ್ಪ ಅವರ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ನಾವು ಓದಕ್ಕೆ ಸಿಗಲ್ಲ, ನಮ್ಮ ಕೆಲಸ ಮಾಡಿಕೊಡ್ತಿಲ್ಲ. ಚಾಮರಾಜನಗರದ ಒಬ್ಬ ಕಾಂಗ್ರೆಸ್ ಶಾಸಕ ಕೂಡ ಈ ಲಿಸ್ಟ್ಗೆ ಬರ್ತಾರೆ, ದೂರು ಕೊಟ್ಟವರ ಲಿಸ್ಟ್ಗೆ. K ವೆಂಕಟೇಶ್ ಅವರನ್ನು ಕೂಡ ಇಳಿಸಬಹುದು. ಅವರ ಆಡಳಿತ ವೈಖರಿ ಬಗ್ಗೆ ಸಾಕಷ್ಟು ಶಾಸಕರು ಅಪಸ್ವರ ಎತ್ತಿದ್ದಾರೆ. ಮುನಿಯಪ್ಪ ಅವರನ್ನು ಕೂಡ ಇಳಿಸ್ತಾರೆ, ಅಲ್ಲಿಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡುವಂಥದ್ದು ಪ್ಲಾನ್. ಶರಣಪ್ರಕಾಶ್ ಪಾಟೀಲ್ರಿಗೂ ಕೂಡ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ವಿಶೇಷ ಅಂದರೆ ಇದೆ, ಫಸ್ಟ್ ಟೈಮ್ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಇಳಿಸುವ ಸಾಧ್ಯತೆ ಇದೆ. ಅವ್ರ ಕೆಲಸ ಚೆನ್ನಾಗಿದ್ರೂ ಕೂಡ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಮತ್ತು ಅವರಿಗೆ ಹೆಚ್ಚಿನ ಜವಾಬ್ದಾರಿ ಪಕ್ಷದ್ದು ಕೊಡುವಂತಹ ಪ್ಲಾನ್ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ. ಇದನ್ನು ಬಿಟ್ಟರೆ ಡಿ ಸುಧಾಕರ್ ಅವ್ರಿಗೂ ಕೂಡ ಈ ಸಲ ಕೋಕ್ ಕೊಡ್ತಾರೆ. ಆ ಭಾಗದ ಮತ್ತೊಬ್ಬ ಪ್ರಭಾವಿ ನಾಯಕನನ್ನು ಸಂಪುಟಕ್ಕೆ ತಗೋಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಪ್ಲಾನ್. RB ತಿಮ್ಮಾಪುರ ಅವ್ರಿಗೆ ಈ ಸಲ ಕೋಕ್, ಜೊತೆಲಿ ಮಧು ಬಂಗಾರಪ್ಪ ಅವರನ್ನು ಕೂಡ ಈ ಸಲ ಇಳಿಸ್ತಾರೆ. ಅವರದ್ದೇ ಸಮಾಜದ ಮತ್ತೊಬ್ಬ 2 ನಾಯಕರು ಫೈಟ್ ಕೊಡ್ತಿದ್ದಾರೆ, ಅದರಲ್ಲಿ ಒಬ್ಬರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ, ಪ್ರಾಂತ್ಯವಾರು ನ್ಯಾಯದ ಅಡಿಯಲ್ಲಿ ಅಧಿಕಾರ ಹಂಚಿಕೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಇವರಲ್ಲದೆ SS ಮಲ್ಲಿಕಾರ್ಜುನ್ ಅವರಿಗೂ ಕೋಕ್ ಕೊಡ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರ. ರಹೀಂ ಖಾನ್ ಅವರು ಕೂಡ ಸಂಪುಟದಿಂದ ಕೆಳಗಿಳಿತಾರೆ, ಅವರಿಗೆ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಯಾರಿಗೆಲ್ಲ ಸಿಗುತ್ತೆ ಅದು ಕೂಡ ಲಿಸ್ಟ್ ಇದೆ. ಕಾಂಗ್ರೆಸ್ನಲ್ಲಿ ಹರಿದಾಡ್ತಿರುವಂತಹ ಹೆಸರುಗಳಿವು. ಶರತ್ ಬಚ್ಚೇಗೌಡರಿಗೆ ಅವಕಾಶ ಸಿಗತ್ತೆ, TB ಜಯಚಂದ್ರ ಅವರಿಗೆ ಅವಕಾಶ ಸಿಗುತ್ತೆ, ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕರು ಅವ್ರಿಗೆ ಅವಕಾಶ ಸಿಗುತ್ತೆ, ಮಾಗಡಿ ಬಾಲಕೃಷ್ಣ ಅವರಿಗೆ ಅವಕಾಶ ಸಿಗುತ್ತೆ, ಪುಟ್ಟರಂಗ ಶೆಟ್ಟರಿಗೆ ಅವಕಾಶ ಸಿಗುತ್ತೆ,
ರೂಪಕಲಾ ಅವರಿಗೆ ಅಥವಾ ನಾರಾಯಣ ಸ್ವಾಮಿ ಅವರಿಗೆ ಅವಕಾಶ ಸಿಗುತ್ತೆ, ಬಂಗಾರಪೇಟೆಯ ಶಾಸಕರು. ಲಕ್ಷ್ಮಣ ಸವದಿ ಅವರಿಗೆ ಈ ಸಲ ಖಚಿತವಾಗಿ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ. ಆರ್ ವಿ ದೇಶಪಾಂಡೆ ಅವರಿಗೆ ಅವಕಾಶ ಸಿಗುತ್ತೆ. ಚಳ್ಳಕೆರೆ ರಘುಮೂರ್ತಿ ಅವರಿಗೆ ಅವಕಾಶ ಸಿಗುತ್ತೆ. ಅಜಯ್ ಸಿಂಗ್ ಅವರಿಗೆ ಅವಕಾಶ ಸಿಗಬಹುದು. ಬಿ ಕೆ ಹರಿಪ್ರಸಾದ್ ಅಥವಾ ಬೇಳೂರು ಗೋಪಾಲ್ ಕೃಷ್ಣ ಅವರಲ್ಲಿ ಇಬ್ಬರಲ್ಲೊಬ್ಬರಿಗೆ ಸೀನಿಯರ್ ಇದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಮುಂದೆ ಇದೆ. ವಿನಯ್ ಕುಲಕರ್ಣಿ ಅವರಿಗೆ ಅವಕಾಶ ಸಿಗಬಹುದು. ತನ್ವೀರ್ ಸೇಠ್ ಅವರಿಗೆ ಅವಕಾಶ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಿದೆ. ಇದರಲ್ಲಿ ಕೆಲವರ ಹೆಸರು ಹೋಗಬಹುದು, ಇನ್ನೂ ಹೊಸಬ್ರದ್ದು ಬರಬಹುದು. ಆದರೆ ಈಗ ಚರ್ಚೆ ಆಗ್ತಿರುವಂಥದ್ದು ಇಂಥವರಿಗೆ ಅವಕಾಶ ಸಿಗಬಹುದಪ್ಪ ಅಂತ ಮಾತಾಡ್ತಿರುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಇಷ್ಟು ಜನಕ್ಕೆ. ಹಾಗಿದ್ರೆ ಇನ್ನೂ ಯಾರನ್ನೆಲ್ಲ ಸಂಪುಟದಿಂದ ಇಳಿಸಿ ಯಾರಿಗೆಲ್ಲ ಹೊಸ ಅವಕಾಶಗಳನ್ನು ಜಿಲ್ಲಾವಾರು ಕೊಡಬಹುದು. ಎಕ್ಸಾಂಪಲ್, ತುಮಕೂರಿನ ಒಂದು ಎಕ್ಸಾಂಪಲ್, ರಾಜಣ್ಣ ಅವ್ರನ್ನ ಇಳಿಸಿ ಅಲ್ಲಿ ಟಿ ಬಿ ಜಯಚಂದ್ರ ಅವ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಅದೇ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಯಾರನ್ನು ಇಳಿಸಿ ಯಾರಿಗೆ ಅವಕಾಶ ಕೊಟ್ಟರೆ ಉತ್ತಮ. ಭೈರತಿ ಸುರೇಶ್ ಅವರ ಹೆಸರು ಕೂಡ ಇದೆ. ಆದರೆ ಕೊನೆ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಅವರ ಶಿಫಾರಸ್ಸಿನ ಮೇರೆಗೆ ಅವರು ಉಳಿಬಹುದು. ಅವ್ರ ವಿರುದ್ಧವೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರ ಕೆಲಸ ಇಷ್ಟ ಆಗ್ತಿಲ್ಲ ಅಂತ ಹೇಳೋರಿದ್ದಾರೆ. ಹಾಗಂತ ಅವ್ರನ್ನ ಜಿಲ್ಲಾ ಉಸ್ತುವಾರಿಯಿಂದ ಇಳಿಸಬಹುದೇ ವಿನಃ ಮಿನಿಸ್ಟರ್ ಪೋಸ್ಟಿಂದ ಇಳಿಸುವಂತಹ ಸಾಧ್ಯತೆಗಳು ಕಡಿಮೆ. ಹಾಗಿದ್ರೆ ಯಾರನ್ನ ಇಳಿಸಿ ಯಾರಿಗೆ ಅವಕಾಶ ಮಾಡಿಕೊಡೋದು ಉತ್ತಮ? ಕಮೆಂಟ್ ಮಾಡಿ.